ನಮಸ್ಕಾರ. ನಾಗವೇಣಿ ನಾಟಿ ಸ್ಟೈಲ್ ಅಡುಗೆ ಮನೆಗೆ ನಮಸ್ಕಾರ. ನೋಡಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ, ರೆಸಿಪಿ ಅಲ್ಲ, ನಾನಿವತ್ತು ಒಂದು ಹಸಿಟ್ಟನ್ನು ಮಾಡ್ಕೊತಾ ಇದ್ದೀನಿ. ವಯಸ್ಸಾಗಿರೋರಿಗೆ ಹೆಲ್ತಿಯಾಗಿರೋದಕ್ಕೆ, ಗಟ್ಟಿಯಾಗಿರೋದಕ್ಕೆ ಒಂದು ಪೌಡ್ರನ್ನು ಮಾಡಿಕೊಂಡು ಡೈಲಿ ಗಂಜಿ ಇಲ್ಲಾಂದರೆ ಮುದ್ದೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಬಾರ್ಲಿ ಅಕ್ಕಿ ಇದು ಜೋಳ, ಇದು ಪಿಸ್ತಾ, ನೋಡಿ ಇದು ಕುಂಬಳಕಾಯಿ ಬೀಜ, ಇದೇನು ವಾಲ್ನಟ್ ಅಂತ ಹೇಳ್ತಾರೆ, ಬಾದಾಮಿ, ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ಪಿಸ್ತಾ, ಗೋಧಿ, ಮತ್ತು ನೋಡಿ ರಾಗಿ ತೊಳೆದಾಕಿದ್ದೀನಿ. ಇದೆಲ್ಲ ಇಷ್ಟ ಆಯಿತು. ಮತ್ತು ನೋಡಿ ಕಂಬು, ಜೋಳ, ಕಡಲೆಬೇಳೆ, ಹೆಸರು ಕಾಳು, ಕಡಲೆಕಾಳು, ತೊಗರಿಬೇಳೆ, ನೋಡಿ ಎಲ್ಲ ಒಣಗಾಕಿದ್ದೀನಿ. ನೀಟಾಗಿ ಇದನ್ನೆಲ್ಲ ಹುರ್ಕೊಬೇಕು. ನೋಡಿ, ಒಂದು ವಾರದಿಂದ ಬಿಸಿಲಿದ್ದಿರಲಿಲ್ಲ. ನಾನು ತುಂಬ ದಿನ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು ಫ್ರೆಂಡ್ಸ್, ನಾನು ವಿಡಿಯೋ ಮಾಡಿರಲಿಲ್ಲ. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿ, ಕಾಳೆಲ್ಲ ನೀಟಾಗಿ ತುಂಬ ಚೆನ್ನಾಗಿ ಒಣಗಿದೆ. ನೀಟಾಗಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕು, ಚೆನ್ನಾಗಿ ಬೆಚ್ಚಗೆ ಮಾಡಿ ಮಿಷಿನ್ಗೆ ಹಾಕ್ಸ್ಕೊಬೇಕು. ಹಾಕ್ಸಿ 1 ತಿಂಗಳು 2 ತಿಂಗಳು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಬೋದು. ನೋಡಿ, ಕುಂಬಳೆ ಬೀಜ, ಇದು ಪಿಸ್ತಾ, ಸೂರ್ಯಕಾಂತಿ ಬೀಜ, ಗೋಡಂಬಿ, ಇದು ಗೋಡಂಬಿ, ಬಾದಾಮಿ ಮತ್ತು ಅಗಸೆ ಬೀಜ. ನೋಡಿ, ಡ್ರೈ ಫ್ರೂಟ್ಸ್ ಇದೆಯಲ್ಲ, ಡ್ರೈ ಫ್ರೂಟ್ಸು ನೋಡ್ಬೋದು. ಇದೆಲ್ಲ 1 kg ಹಾಕ್ಕೊಂಡಿದ್ದೀನಿ. ಖರ್ಜೂರ, ಇದು ನೋಡ್ಬೋದು, ಖರ್ಜೂರ ಅದು ಸಪ್ರೇಟಾಗಿ ಬಿಡಿಸಿಟ್ಟಿದ್ದೀನಿ. ಅದು ಚೆನ್ನಾಗಿ ಒಣಗಬೇಕು, ಇಲ್ಲಾಂದರೆ ಇದ್ರ ಜೊತೆಯಲ್ಲಿ ಪೌಡ್ರಲ್ಲಿ ಮಿಕ್ಸ್ ಆಗಿಬಿಡುತ್ತೆ, ಒಂಥರ ಮುದ್ದೆ ಥರ ಬಂದ್ಬಿಡುತ್ತೆ, ಸ್ಟಾಕ್ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಅದನ್ನು ಗಂಜಿ ಮಾಡಿದಾಗ ನಾನು 1-2 ನೆನೆಸಿ ರುಬ್ಬಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನು ಇದು ಪೌಡ್ರ್ ಮಾಡ್ಕೊಂಡ್ಬಂದಮೇಲೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಇದಕ್ಕೆ ಕೆಂಪಕ್ಕಿನ ಮಿಕ್ಸ್ ಮಾಡ್ಕೊಬೇಕು, ರಾಜಮುಡಿ ಅಕ್ಕಿ ಅಂತ. ಅದು ಕೂಡ ತಗೊಂಬಂದಿದ್ದೀನಿ ಅಕ್ಕಿ, ಅದು ಕೆಳಗಡೆ ಇದೆ, ತರಬೇಕೀಗ, ಬಿಸಿಲಿಗೆ ಹಾಕಬೇಕು. ನೋಡಿ, ರಾಗಿ ತುಂಬಾ ಚೆನ್ನಾಗಿ ಬಂದಿದೆ, ಕೆಂಪಗಿದೆ, ತೊಳೆದು ಹಾಕಿದ್ದೀನಿ, ಕ್ಲೀನಾಗಿದೆ. ಅದು ಕ್ಲೀನ್ ಮಾಡಿಸ್ಕೋಬೇಕು ಒಂದ್ಸಲ, ಚೆನ್ನಾಗಿ ಒಣಗಿದೆ. ಇದು ಕೂಡ ನೋಡ್ಬೋದು, ಒಂದ್ಸಲ ಕ್ಲೀನ್ ಮಾಡಿಸ್ಕೊಂಡ್ರೆ ಕಲ್ಲು ಮಣ್ಣು ಎಲ್ಲ ನೀಟಾಗಿ ಹೋಗುತ್ತೆ. ಮನೆಯಲ್ಲೇ ಕ್ಲೀನ್ ಮಾಡೋರಿದ್ದರೆ ಯಾರಾದರೂ ಕ್ಲೀನ್ ಮಾಡಿಸ್ಕೊಬೋದು, ಇಲ್ಲಾಂದರೆ ಮಿಷಿನಲ್ಲಿ ಬೇಕಂದ್ರೆ ಮಿಷಿನಲ್ಲಿ ಕ್ಲೀನ್ ಮಾಡಿಸ್ಕೊಬೋದು. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ದಿನ ಆಯಿತು ನಾನು ಒಂದು ವಿಡಿಯೋನ ಹಾಕಿ, ಕಾರಣಾಂತರದಿಂದ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಇನ್ನು ಮುಂದೆ ವಿಡಿಯೋನ ಹಾಕ್ತೀನಿ. ಈ ರೀತಿ ವಯಸ್ಸಾಗಿರೋರ್ಗೆ ಮನೇಲಿ ಯಾರಾದರೂ ದೊಡ್ಡವರಿದ್ದರೆ ಈ ರೀತಿ ಎಲ್ಲ ತಗೊಂಬಂದು ನೀಟಾಗಿ ಮಾಡಿ ಡೈಲಿ ಗಂಜಿ ಮಾಡಿಕೊಡೋದ್ರಿಂದ ಅವರು ಹೆಲ್ತಿಯಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ. ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರುತ್ತೆ. ಅವರು ಗಟ್ಟಿಮುಟ್ಟಿಯಾಗಿ ಇನ್ನೂ 1-2 ದಿವಸ ಗಟ್ಟಿಯಾಗಿ ಆರೋಗ್ಯವಾಗಿರ್ತಾರೆ. ಈ ರೀತಿ ಮಾಡಿಕೊಡಿ, ಯಾರಾದರೂ ಆಗಲಿ. ಮನೇಲಿ ದೊಡ್ಡವರು ಅಂತ ಇದ್ದರೆ ನೀವು ಈ ರೀತಿ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಅವರು ಇನ್ನೂ ಸ್ವಲ್ಪ ದಿನ ಚೆನ್ನಾಗಿ ಗಟ್ಟಿಯಾಗಿ ಗಟ್ಟಿಮುಟ್ಟಾಗಿ ಓಡಾಡ್ಕೊಂಡು ಆರೋಗ್ಯವಾಗಿರ್ತಾರೆ.
ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬಾಯ್ ಫ್ರೆಂಡ್ಸ್.